ತಿಲಕ್ ವರ್ಮಾ ಒಬ್ಬ ಕರಿ. ಇದೊಂದು ಮಾತನ್ನ ಇಂಡೈರೆಕ್ಟ್ ಆಗಿ ಅಂದೇರ ಅಂತ ಹರ್ಷದೀಪ್ ಅವರು ತಿಲಕ್ ವರ್ಮಾ ಅವರಿಗೆ ಇನ್ಸ್ಟಾಗ್ರಾಮ್ ಸ್ಟೋರಿಲೇ ಹಾಕ್ತಾರೆ, ಒಂದು ವಿಡಿಯೋ ಮಾಡಿ. ಅಂಡ್ ಆ ಒಂದು ಸಿಚುವೇಶನ್ ಅಲ್ಲಿ ತಿಲಕ್ ವರ್ಮಾ ಅವರು ಏನೂ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಆ ಒಂದು ಸಿಚುವೇಶನ್ ಕ್ಯಾಶುಯಲಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಆ ಒಂದು ಮಾತು ಹರ್ಷದೀಪ್ ಸಿಂಗ್ ಅವರು ತಿಲಕ್ ವರ್ಮಾಗೆ ಹೇಳಿದ್ದು ಹರ್ಟ್ ಆಗಲಿಲ್ಲ ಅಂತಲ್ಲ, ತಿಲಕ್ ವರ್ಮಾ ಅವರಿಗೆ ಹರ್ಟ್ ಆಯಿತು. ಬಟ್ ಆ ಒಂದು ಸಿಚುವೇಶನ್ಗೆ ತಿಲಕ್ ವರ್ಮಾ ಅವರು ರಿವೆಂಜ್ ತಗೋಬೇಕು ಅಂತೇಳಿ ಟೈಮಿಗೋಸ್ಕರ ಕಾಯ್ತಾರೆ, ಒಂದು ಒಳ್ಳೆ ಟೈಮ್ ಬರಲಿ ಅಂತ. ಅಂಡ್ ಆ ಟೈಮ್ ಅವರಿಗೆ ಪುಣ್ಯಕ್ಕೆ ನೆಕ್ಸ್ಟ್ ಮ್ಯಾಚೇ ಸಿಕ್ತು. ಅಂಡ್ ಆ ಒಂದು ಪಂದ್ಯದಲ್ಲಿ ತಿಲಕ್ ವರ್ಮಾ ಅವರು ಒಬ್ಬರೇ ನಿಂತ್ಕೊಂಡು ಆ ಒಂದು ಮ್ಯಾಚ್ನ ಗೆಲ್ಲಿಸ್ತಾರೆ. ಗೆಲ್ಸಿದ್ಮೇಲೆ ಅವ್ರ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಿಮಗೆ ಗೊತ್ತಾಯಿತು. ಅಂಡ್ ಅವ್ರು ಅಷ್ಟೊಂದು ಸೆಲೆಬ್ರೇಟ್ ಮಾಡೋಕ್ಕೆ ಇದೊಂದು ರೀಸನ್ ಆಗಿತ್ತು. ಅಂಡ್ ತಿಲಕ್ ವರ್ಮಾ ಅವರು ಮ್ಯಾಚ್ ಮುಗಿದ್ಮೇಲೆ ಹರ್ಷದೀಪ್ ಸಿಂಗಿಗೆ ಹೋಗಿ ಏನೂ ಹೇಳಲಿಲ್ಲ, ಬಟ್ ಮ್ಯಾಚಿನ ಸ್ಕೋರ್ ಕಾರ್ಡ್ ಮತ್ತು ತಿಲಕ್ ವರ್ಮಾ ಅವರ ಸ್ಕೋರ್ ಎಲ್ಲಕ್ಕಿಂತ ಜಾಸ್ತಿ ಮಾತಾಡಿತ್ತು. ಅದಕ್ಕೆ ಹೇಳೋದು ಬೆಸ್ಟ್ ರಿವೆಂಜ್ ಇಸ್ ನಾಟ್ ವರ್ಡ್ಸ್, ಇಟ್ಸ್ ರಿಸಲ್ಟ್ ಅಂತ. ಸೊ ಮಾರಲ್ ಆಫ್ ದ ಸ್ಟೋರಿ, ನಿಮ್ಗೆ ಯಾರಾದರೂ ಒಬ್ರು ಡೌಟ್ ಪಡ್ತಿದ್ದಾರೆ, ಕೆಳಗಿಟ್ಟು ಮಾತಾಡ್ತಿದ್ದಾರೆ ಅಂದ್ರೆ ನೀವು ಕೋಪದಲ್ಲಿ ಅವರಿಗೆ ಪ್ರೂವ್ ಮಾಡೋಕ್ಕೆ ಅಥವಾ ಇನ್ಸ್ಟೆಂಟ್ ಆಗಿ ರಿಪ್ಲೈ ಮಾಡೋಕೆ ಹೋಗಬೇಡಿ. ನಿಮ್ಮ ರಿಸಲ್ಟ್ ಮತ್ತೆ ನಿಮ್ಮ ಸಕ್ಸಸ್ ಇಂದ ಅವರಿಗೆ ಆನ್ಸರ್ ಮಾಡಿ.